ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ
ಧಿಕ್ಕಾರವನ್ನ ಕೂಗ್ಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸಲಿಕ್ಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ಲಿಕ್ಕಿದ್ದಾರೆ. ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಾಯತ್ತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದ್ದು. ಬಸ್ ಪ್ರಯಾಣ ದರ ಏರಿಕೆ ಖಂಡಿಸಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧ ಆಗಿದೆ. ಬಿಜೆಪಿ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಏರಿಕೆಯನ್ನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸಲಿಕ್ಕಿದ್ದಾರೆ.